ಕಿಚ್ಚನ ಚಪ್ಪಾಳೆ ಅನ್ನೋದು ಸುದೀಪ್ ಅಣ್ಣ ಅವರ ವೈಯಕ್ತಿಕ. ಅದಕ್ಯಾಕೆ ನೀವು ಮೂಗ್ ತುರಿಸ್ತೀರಾ? ಕುರಿಗೆ ಹುಲಿ ಅಂತ ಅವರು ಚಪ್ಪಾಳೆ ಕೊಟ್ರೆ ನೀವ್ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಂತೀರಾ? ಸುಮ್ನಿರಿ, ನಿಮ್ಗೆ ಯಾಕೆ? ನೀವು ನೋಡ್ಕೊಳ್ಳಿ, ನೀವು ಅಷ್ಟೇ ನೋಡ್ಕೊಳ್ಳಿ. ಯಾಕೆ ಸಿನಿಮಾ ನೋಡ್ತೀರಾ? 50 ಲಕ್ಷ ಗೆದ್ರೆ ಟ್ರೋಫಿ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ, ನಿಮ್ಗೆ ಯಾರಿಗೂ ತಂದ್ಕೊಡಲ್ಲ. ಹಂಗೆ ಹೋಗ್ಬಿಟ್ಟು ಟಿಕೆಟಿಗೆ ದುಡ್ಡನ್ನ ಅವ್ರು ತಂದ್ಕೊಟ್ಟಿರಲ್ಲ, ನಾವೇ ಕೊಟ್ಬಿಟ್ಟು ನೋಡೋದು. ಇದನ್ನ ಹೇಳ್ತಿರೋದು ಸುದೀಪ್ ಅಣ್ಣವರ ಅಭಿಮಾನಿನೇ. ಬೆಳಗ್ಗೆಯಿಂದ ಅರ್ಧ ಗಂಟೆ ಹುಡ್ಕಿದೀನಿ, ಒಂದು ಚಿಕ್ಕದೊಂದು ಪರ್ಸ್ ಇಟ್ಕೊಂಡಿದೀನಿ. ನಮ್ ಟೈಮ್ದು ಅಂದ್ರೆ ನಾವು ಕಾಲೇಜ್ಗೆ ಹೋಗ್ತಿದ್ದ ದಿನಗಳಲ್ಲಿ. ಅದ್ರಲ್ಲಿ ₹1 ₹2 ಸಿಕ್ಕಿರೋ ಅವ್ರ ಫೋಟೋಗಳು ತಗೊಂಡು ಪೇಪರಲ್ಲಿ ಎಲ್ಲಾರು ಸಿಕ್ಕಿರೋ ಬರೀ ಸುದೀಪ್ ಅಣ್ಣನ ಫೋಟೋಗಳು ಕಟ್ ಮಾಡ್ಕೊಂಡು ಎತ್ತಿ ಸೇವ್ ಮಾಡಿ ಇಟ್ಟಿದೀನಿ. ಬೆಳಗ್ಗೆಯಿಂದ ಹುಡುಕ್ತೆ, ಅದು ಮೇಲಿದೆ, ಎತ್ತಕ್ಕಾಗ್ತಿಲ್ಲ. ಈಗ ತಾನೇ ನಿದ್ದೆಯಿಂದ ಎದ್ದಿದೀವಿ. ನಮ್ಮ ಮನೇಲಿ ಯಾರು ಕೇಳಿದ್ರು ಯಾರು ಇಷ್ಟ ನನ್ಗೆ ಅಂತ, ನಮ್ಮ ಮನೆ ಸಣ್ಣ ಮಕ್ಳಿಗೆ ಕ್ವಶನ್ ಕೇಳಿದ್ರು, ನಮ್ ರಿಲೇಟಿವ್ಗಳಿಗೆ ಕ್ವಶನ್ ಕೇಳಿದ್ರು ಸುದೀಪ್ ಅಣ್ಣ ಅಂತಾನೆ ಹೇಳೋದು. ನನಗೆ ಯಾರು ಇಷ್ಟ ಅಂತ ಕೇಳಿದ್ರೆ. ಅಂಥದ್ರಲ್ಲಿ ನಾವು ನಮ್ಮ ಏನಂತಾರೆ, ನಮ್ಮ ಅಭಿಮಾನನ ನಾವು ತೋರಿಸ್ತಾ ಇದೀವಿ. ಅದಕ್ಕೆ ನೀವು ಈ ತರ ರಗಡ್ಡ ಒಂದು ಬಿಟ್ಬಿಟ್ರೆ ಬಾಣನ, ಚಪ್ಪಾಳೆ ಎಲ್ಲಿಗ್ ಬೇಕಾದ್ರೂ ತಗೊಂಡೋಗುತ್ತೆ. ಕರೆಕ್ಟು, ನಿಮ್ಮನ್ನು ಇದೇ ಚಪ್ಪಾಳೆ ಅಲ್ಲಿಗೆ ತಗೊಂಡೋಗಿ ನಿಲ್ಸಿದೆ. ವೀಕ್ಷಕರೇ ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾರು ನೋಡ್ತಾರೆ ಸ್ವಾಮಿ? ನಮ್ದೊಂದು ಕ್ವಶನ್, ಯಾರು ನೋಡ್ತಾರೆ? ವೀಕ್ಷಕರೇ ಇಲ್ಲ ಅಂದ್ರೆ ನಿಮ್ ಚಪ್ಪಾಳೆಗೆ ಗೌರವ ಎಲ್ಲಿ ಬರ್ತಿತ್ತು? ನಾವು ಏರ್ಸಿರೋದು ನಿಮ್ದಲ್ಲ ಚಪ್ಪಾಳೆ, ಅದು ಕರ್ನಾಟಕದ ಅಭಿಮಾನಿಗಳದು ಚಪ್ಪಾಳೆ. ಅದು ನಾವ್ ಏರ್ಸಿರೋದು ಅದನ್ನ. ಓ, ಇದು ಸುದೀಪ್ ಅಣ್ಣನ ಚಪ್ಪಾಳೆ ಅಂದ್ರೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಇದೆ ಅಂತ. ಒಬ್ರು ಇಬ್ರದ್ದು ಅನಿಸಿಕೆ ತಪ್ಪು, ಕೋಟ್ಯಾಂತರ ಜನಗಳ ಅನಿಸಿಕೆನ ತಪ್ಪು ಅಂತ ಹೆಂಗ್ ಹೇಳ್ತೀರಾ? ಅಲ್ಲ, ನೀವು ಇಷ್ಟೊಂದು ಹುರ್ಕೊಳೋದ್ ಯಾಕೆ? ಒಂದ್ ಸಣ್ಣ ಹುಡ್ಗನ್ ಏನೋ ಒಂದ್ ಅಭಿಮಾನ, ಹುಚ್ಚು ಅಭಿಮಾನ, ನಿಮ್ಮೇಲೂ ಹುಚ್ಚು ಅಭಿಮಾನ ಮಾಡ್ಕೊಂಡೇ ಬಂದಿರೋದ್ ನಾವು. ಮೂವಿಗೆ ಹೋಗ್ಬೇಡಿ, ಮನೇಲಿ ಓದ್ಕೊಳ್ಳಿ ಬರ್ಕೊಳ್ಳಿ ಅಂದ್ರೆ ಹಠ ಮಾಡಿ ಜಿದ್ದು ಮಾಡಿ ಹೋಗ್ಲೇಬೇಕು ಅಂತ ಕದ್ ಮೂವಿಗೆ ಹೋಗಿರೋರು ನಾವು. ಅದು ಅಭಿಮಾನನೇ ಅಲ್ವಾ? ಹುಚ್ಚ ಅಭಿಮಾನನೇ ಅಲ್ವಾ ನಿಮ್ಮೇಲಿರೋದು? ಯಾಕೆ? ಮಾತಲ್ಲಿ ಏನೋ ಆಗಿದೆ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಮುಂದುವರಿರಿ. ಹಂಗಂತ ಧ್ರುವಂತಿಗೆ ನೀವು ಕೊಟ್ಟ ಚಪ್ಪಾಳೆನ ಇವಾಗ್ಲೂ ಸಹಿತ ವರ್ತ್ಲೆಸ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ದಯಮಾಡಿ ಸುದೀಪಣ್ಣ ಯಾವುದೇ ಕಾರಣಕ್ಕೂ ಹುರ್ಕಬೇಡಿ. ಗೊತ್ತಾಗ್ತಿದೆ ಜನತೆಗೆ ನೀವು ಹುರ್ಕೊಂಡಿದೀರಾ ಅಂತ, ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ನಾವೇ ನಿಮ್ಮನ್ನು ಬೆಳೆಸಿರೋರು. ನಿಮ್ಮ ಸಿನಿಮಾಗೆ ನಾವು ಕೊಟ್ಟ ದುಡ್ಡಿಂದನೇ ನೀವು ನಿಮ್ ಮನೆಗೆ ತಗೊಂಡೋಗೋದು, ಅದನ್ನೇನ್ ನಮಗ್ ತಂದ್ಕೊಡಲ್ಲ ನೀವು. ಅದು ನಮ್ಮ ಅಭಿಮಾನ ಅಷ್ಟೇ. ದಯಮಾಡಿ ಮಾತಾಡುವಾಗ ಒಂದ್ ಸ್ಟೇಜ್ ಅಲ್ಲಿ ಇದ್ದಾಗ ನೋಡಿ ಮಾಡಿ ಮಾತಾಡಿ, ಪ್ರೀತಿ ಗಳಿಸಿ, ಕೋಪ ಬೇಡ. ದುಡ್ಡು ಯಾರ್ ಗೆದ್ರು ಅವ್ರವ್ರ ಮನೆಗೆ ಅವರೇ ಎತ್ಕೋಬಹುದು. ಅವ್ನ ದುಡ್ಡು ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವ್ನ ದುಡ್ಡು ನಮಗ್ ಬೇಕಾಗಿಲ್ಲ. ಎಲ್ಲ ಅಭಿಮಾನಿಗಳು ಅವ್ರ ಹೀರೋ ಏನಾದ್ರು ಕೊಡ್ತಾನೆ ಅಂತ ಅನ್ಕೊಳಂಗಿದ್ರೆ ಎಲ್ಲ ಹೀರೋಗಳಿಗೂ ಇಷ್ಟೊಂದು ಅಭಿಮಾನಿಗಳು ಹುಡ್ತಾ ಇರ್ಲಿಲ್ಲ. ಆ ಅಭಿಮಾನನ ಅಷ್ಟು ಕೇವಲವಾಗಿ ಯಾರು ನೋಡ್ಬೇಡಿ ದಯವಿಟ್ಟು. ಯಾಕೆಂದ್ರೆ ಅಭಿಮಾನಿಗಳು ಇರೋದಕ್ಕೆ ಎಲ್ಲ ಇವತ್ತು ಹೀರೋಗಳು ಅನ್ನಿಸ್ತಾ ಇರೋದು, ನಾಯಕರುಗಳು ಅನ್ನಿಸ್ತಾ ಇರೋದು, ಎಲ್ಲರ ಸಿನಿಮಾ ಓಡ್ತಾ ಇರೋದು. ಆ ಹುಚ್ಚು ಅಭಿಮಾನ, ಹುಚ್ಚು ಪ್ರೀತಿ ಇರೋದಕ್ಕೆ ನೀವ್ ಒಂದಿನ ಸಿಕ್ಕಿಲ್ಲ ಅಂದ್ರು, ನೀವ್ ಅವ್ರನ್ನ ಮೀಟ್ ಮಾಡಿಲ್ಲ ಅಂದ್ರು ಆಚೆ ಕಡೆ ಜನ ನಮ್ಮೀರೋ ಅಂತ ಬಡದಾಡ್ಕೊಂಡು ಸಾಯ್ತವ್ರೆ. ನೀವ್ ಒಂದಿನಕ್ಕೂ ಸಿಕ್ಕಿಲ್ಲ ಅಂದ್ರು, ನೀವ್ ಯಾರಿಗೂ ಏನು ಕೊಟ್ಟಿಲ್ಲ ಅಂದ್ರು, ಕೋಟಿ ಬಂಡವಾಳ ಹಾಕಿ ಸಿನಿಮಾಗಳು ಮಾಡಿ ಅದ್ರ ಲಾಭಗಳನ್ನ ನೀವೇ ತಿಂದ್ರು ಅಭಿಮಾನಿಗಳಿಗೆ ಯಾರು ಏನು ಕೊಡಲ್ಲ. ಆದ್ರೂ ನಿಮ್ಗೋಸ್ಕರ ಟ್ಯಾಟೋ ಹಾಕ್ಸ್ಕೊತಾರೆ, ಪ್ರಾಣ ಕಳ್ಕೊತಾರೆ, ಕಟೌಟ್ಗಳು ಕಟ್ತಾರೆ. ಇದೆಲ್ಲ ಹುಚ್ಚ ಅಭಿಮಾನ ಅಂತಾನೆ. ಇಂಥ ಹುಚ್ಚ ಅಭಿಮಾನಿಗಳಿರೋದಕ್ಕೇನೆ ಅಲ್ವಾ ಎಲ್ಲರೂ ನಾಯಕರಾಗಿರೋದು. ನನಗೆ ಯಾವುದೇ ಬೇಜಾರಿಲ್ಲ ಸುದೀಪ್ ಸರ್ ಬಗ್ಗೆ. ಸುದೀಪ್ ಸರ್ಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇದ್ವಿ ನಾವು. ಆದ್ರೆ ನಾನ್ ಕೇಳೋದೇನಪ್ಪಾ ಅಂದ್ರೆ, ಅಭಿಮಾನಿಗಳನ್ನ ಅಷ್ಟು ಇದ್ರಾಗ ನೋಡೋದ್ ಬೇಡ. ಯಾಕೆಂದ್ರೆ ಅಭಿಮಾನಿಗಳು ಇರೋದಕ್ಕೇನೆ ಅಣ್ಣವ್ರು ಇವತ್ತು ಅಭಿಮಾನಿಗಳು ದೇವರುಗಳು ಅಂತ ಅಂದಿದ್ದು, ಅಪ್ಪು ಸಾರು ಅಭಿಮಾನಿಗಳು ದೇವರೇ ಅಂದಿದ್ದು, ಡಿ ಬಾಸು ಸೆಲೆಬ್ರಿಟಿಗಳು ಅಂದಿದ್ದು, ಧ್ರುವ ಸರ್ಜಾ ನನ್ನ ಆರ್ಮಿ ಅಂದಿದ್ದು. ನನಗನ್ಸಿದ ಅನ್ಸಿಕೆ ಇದು. ನನಗೆ ಯಾರಿಗೂ ನೋವು ಮಾಡೋ ಉದ್ದೇಶ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಸ್ವಲ್ಪ ಈ ಮಾತಿಂದ ನೋವಂತೂ ಆಯ್ತು. ಹಾಯ್, ಇನ್ನು ಎಪಿಸೋಡ್ದಾಗ ಸುದೀಪ್ ಸರ್ ಅವ್ರು ಮಾತಾಡ್ತಾರೆ, ವೈಯಕ್ತಿಕ ಅದು ಚಪ್ಪಾಳೆ, ಕಿಚನ್ ಚಪ್ಪಾಳೆ ವೈಯಕ್ತಿಕ ಅಂತೆ. ಮತ್ತೆ ಕರ್ನಾಟಕ ಮ್ಯಾಪ್ ಕೆಳಗಡೆ ಯಾಕೆ ಹಾಕ್ತೀರಾ? ವೈಯಕ್ತಿಕವಾದ್ರೆ ನಿಮ್ ಫೋಟೋಸ್ ಹಾಕಿ ನಿಮ್ ಫೋಟೋ ಕೆಳಗಡೆ ಹಾಕಿ ಅಲ್ವಾ? ಯಾಕಂದ್ರೆ ಇವಾಗ ಕರ್ನಾಟಕ ಜನಗಳನ್ನ ಮನರಂಜಿಸೋಕೆ ಚಪ್ಪಾಳೆ ಕೊಟ್ರಿ, ಸೀಸನ್ ಚಪ್ಪಾಳೆ ಧ್ರುವಂತಿಗೆ. ನಾವೇನು ಒಪ್ಕೊಂಡಿದ್ವಿ ಅದನ್ನ? ಇಲ್ವಲ್ಲ. ಫಸ್ಟ್ ಚಪ್ಪಾಳೆ ಕೊಡೋಕ್ ಮುಂಚೆ ನಮ್ಮನ್ನ ಕೇಳಿ ಅಲ್ವಾ, ಕರ್ನಾಟಕ ಜನತೆ ಫೋಟೋ ಕೆಳಗಡೆ ಹಾಕೋರಿದ್ರೆ. ಇಲ್ಲ ಅಂದ್ರೆ ಕರ್ನಾಟಕ ಮ್ಯಾಪ್ ಫೋಟೋ ತೆಗೀರಿ, ತೆಗೆದ್ಬಿಟ್ಟು ವೈಯಕ್ತಿಕ ಅಂತ ನಿಮ್ದು ಫೋಟೋ ಹಾಕೊಳ್ಳಿ, ನಿಮ್ ಫೋಟೋ ಕೆಳಗಡೆ ಅವ್ರಿಗೆ ಚಪ್ಪಾಳೆ ಕೊಡಿ. ಅವಾಗ ನಾವು ಒಪ್ತೀವಿ. ವೈಯಕ್ತಿಕ ಚಪ್ಪಾಳೆ ಅದು ನಮಗೆ ನಾವು ಕೇಳಬಾರದನ್ನ ಅಂತ ನಾವು ಸುಮ್ಮನೆ ಇದ್ಬಿಡ್ತೀವಿ. ಕರ್ನಾಟಕ ಜನತೆನ ಮನರಂಜಿಸಿದಕ್ಕೆ ಸೀಸನ್ನಿನ ಚಪ್ಪಾಳೆ ಅಂದ್ರೆ
ನಾವು ಕೇಳಲೇಬೇಕಲ್ವಾ? ಏನಂತೀರಾ ಇದಕ್ಕೆ? ಬಾಯ್. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ಹಾಯ್ ಗೈಸ್, ನೋಡಿದ್ರಲ್ಲ ಇಷ್ಟು ದಿನ ನಾನು ತುಂಬಾನೇ ರೆಸ್ಪೆಕ್ಟ್ ತುಂಬಾ ಇತ್ತು ನಮ್ಗೆ. ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳಿದಾರಲ್ವಾ, ಮತ್ತೆ ಯಾಕೆ ನೀವೆಲ್ಲ ಪಿಕ್ಚರ್ಗೆ ಹೋಗಿ 4 ಅವರ್ ಕ್ಯೂ ಅಲ್ಲಿ ನಿಂತು ಹಾಲಭಿಷೇಕ, ಟ್ಯಾಟೂ ಹಾಕಿಸ್ಕೊಳ್ಳೋದು ಇವೆಲ್ಲ ನಾವು ಮಾಡೇ ಇಲ್ಲ ಅಂತ ಅಂದಿದ್ರೆ ಅಭಿಮಾನ ಎಲ್ಲಿಂದ ಬರ್ತಾ ಇತ್ತು? ಈಗ ಈ ಮಾತು ಬರ್ತಾ ಇದೆ ಅಂತಂದ್ರೆ ಎಲ್ರು ಗಿಲ್ಲಿಗ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅಲ್ವಾ? ಸೊ ಸುದೀಪ್ ಸರ್ಗೆ ನನ್ಗೆ ಯಾವ್ದೇ ವಿರೋಧ ಇಲ್ಲ. ಆ ಸಾರ್ ಅಂದ್ರೆ ನಂಗೆ ತುಂಬಾ ರೆಸ್ಪೆಕ್ಟ್. ಸೊ ಸೀಸನ್ 1 ಇಂದ ಇಲ್ಲಿವರೆಗೂ ಬಿಗ್ ಬಾಸ್ ನೋಡ್ತಾ ಇದ್ದಿದೆ ಸುದೀಪ್ ಸರ್ಗೋಸ್ಕರ. ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ತುಂಬಾ ಇಷ್ಟ ಆಗಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಈ ಮಾತಾಡಿದ್ದು ಒಂಥರ ಬೇಜಾರಾಯ್ತು. ಇನ್ಮೇಲೆ ನಾವ್ ನಮ್ ಕೆಲ್ಸನೇ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಗ್ ಬಾಸ್ 12 ಸೀಸನ್ದಾಗ ಗೆಲ್ಲಿದನು. ಗಿಲ್ಲಿಗೆ ಎಲ್ಲರೂ ವೋಟ್ ಮಾಡ್ರಿ. ಯೋಧರು ಮತ್ತೊಂದು ಹೆಸರನ್ನೇ ಕಷ್ಟ. ಆ ಕಷ್ಟದಾಗ ನಾವು ನಗಾತೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ಗಿಲ್ಲಿ. ಇಂಥ ಥಂಡ್ಯಾಗ ಸಕಟ್ ನಾವು ಟೈಮ್ ತೆಗೆದು ನೋಡತ್ತಂದ್ರೆ ಗಿಲ್ಲಿ. ನನ್ನ ಲೈಫ್ದಾಗ ಫಸ್ಟ್ ಟೈಮ್ ನಾ ಬಿಗ್ ಬಾಸ್ ನೋಡಿದ್ದಂದ್ರೆ ಸೀಸನ್ 12. ಅದು ಓನ್ಲಿ ಗಿಲ್ಲಿಗೋಸ್ಕರ. ಇಲ್ಲಿ ಒಂದು ಮಾತು ಹೇಳ್ತಾ ಇರ್ತಾನೆ, ಟಿವಿ ಎತ್ತಿದ್ರೆ ಜನರ ಕಷ್ಟ ದೂರ ಆಗ್ಬೇಕು. ಅಂದ್ರೆ EMI, ಲೋನು, ಜಗಳ, ಅಪ್ಯಗಳ ಇಂಥದೆಲ್ಲ ಇರ್ದಿದ್ದಾನಲ್ಲ, ಅದೆಲ್ಲ ಹೋಗ್ಬೇಕು. ಟಿವಿ ನೋಡಿದ್ರೆ ಜನ ಎಲ್ಲ ಮರ್ತು ನಗಬೇಕಂತ. ಈಸ್ ಎ ಬೆಸ್ಟ್ ಆಕ್ಟರ್, ಬೆಸ್ಟ್ ಕಲಾಕಾರ. ವೋಟ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಗಿಲ್ಲಿ ಅವ್ರಿಗೆ ಇಷ್ಟೊಂದು ಕ್ರೇಜ್ ಬರಲು ಕಾರಣ ಏನು ಗೊತ್ತಾ? ಅವರ ಮನಸ್ಸು. ಒಬ್ಬ ಮನುಷ್ಯ ನಾಟಕದ ಜೀವನ ಬಿಟ್ಟು, ಮೋಸದ ಜೀವನ ಬಿಟ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಅವನಿಗೆ ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಗಿಲ್ಲಿ ನಟ. ಇಡೀ ಕರ್ನಾಟಕ ಜನತೆನೇ ಕಾಯ್ತಿದೆ ಅವ್ರು ವಿನ್ ಆಗಿ ಬರಲಿ ಅಂತ. ನಮ್ಮೆಲ್ಲರ ಮನಸ್ಸನ್ನು ಗೆದ್ದ ಗಿಲ್ಲಿ ಅವರಿಗೆ ಒಳ್ಳೇದಾಗ್ಲಿ, ಜಯವಾಗಲಿ ಅಂತ ಆಶಿಸೋಣ. ಫ್ರೆಂಡ್ಸ್, ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇನೇನೆ, ಗಿಲ್ಲಿ ಸೋತ್ರೆ ನಾನು ಆಟನ ದಾನವಾಗಿ ಕೊಡ್ತೀನಿ ಕರ್ನಾಟಕದವ್ರಿಗೆ, ಅದು ಕರ್ನಾಟಕದವ್ರಿಗೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೊತ್ತು ಊಟಕ್ಕೆ ನಾನು ತುಂಬಾನೇ ಕಷ್ಟ ಬಿದ್ದಿದ್ದೀನಿ. ನಾನು ತಿನ್ನ ಅನ್ನನ ಕದ್ದಿ ತಿಂದಿದ್ದೀನಿ. ಅಷ್ಟು ನೋವಾಯ್ತು. ಅಂತ ಕಲಾವಿದನಿಗೆ ಗೆಲುವು ಸಿಕ್ಕಿಲ್ಲ ಅಂತಂದ್ರೆ ನಮ್ಮಂಥವ್ರಿಗೆ, ನನ್ಗಿಂತ ಬಡವರಿಗೆ ಗೆಲುವು ಸಿಗಲ್ಲ. ಅದಕ್ಕೋಸ್ಕರನೇ ನಾನು ಚಾಲೆಂಜ್ ಕಟ್ತಾ ಇದ್ದೀನಿ. ಯಾವನ್ ಹೇಳ್ತಾ ಇದ್ದೀರಾ ಗಿಲ್ಲಿ ಸೋಲ್ತಾನೆ ಅಂತ, ಅಂಥವ್ರಿಗೆ ನಾನು ಓಪನ್ ಚಾಲೆಂಜು. ನಾನು ಈ ಆಟನ ದಾನವಾಗಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಜೈ ಗಿಲ್ಲಿ, ಜೈ ಗಿಲ್ಲಿ, ಜೈ ಗಿಲ್ಲಿ. ಈ ಸೀಸನ್ ಬಿಗ್ ಬಾಸ್ ವಿನ್ನರ್ ಯಾರು ಅಂದ್ರೆ ಎಲ್ಲಾ ಕಡೆಯಿಂದ ಕೇಳಿ ಬರ್ತಿರೋದು ಗಿಲ್ಲಿ. ಸೊ ಎಸ್, ನನ್ನ ಓಟ್ ಕೂಡ ಗಿಲ್ಲಿಗೆ, ಹಾಗೆ ನಿಮ್ಮ ಓಟ್ ಕೂಡ ಗಿಲ್ಲಿಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾಳೆ 10 ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ಗಿಲ್ಲಿಗೆ ಸಪೋರ್ಟ್ ಮಾಡೋಣ. ಯೂಶಲ್ ಆಗಿ ಹೇಳ್ತಾರೆ ಗೊತ್ತಾ, ಬಡವ್ರ ಮಕ್ಕಳು ಬೆಳಿಬೇಕು, ಗೆಲ್ಬೇಕು. ನಾನು ಆ ರೀತಿ ಹೇಳಲ್ಲ. ಅರ್ಹತೆ ಇರೋ ಪ್ರತಿಯೊಬ್ಬ ವ್ಯಕ್ತಿನೂ ಬೆಳಿಬೇಕು, ಗೆಲ್ಲಬೇಕು. ಸೊ ನಾನು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಗಿಲ್ಲಿ ನಟ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದೆ. ಅಂದ್ರೆ ನಾವಿಬ್ರು ಕೆಲಸ ಮಾಡಿದ್ವಿ ಒಟ್ಟಿಗೆ ಭರ್ಜರಿ ಬ್ಯಾಚುಲರ್ ಸೀಸನ್ 1 ಅಲ್ಲಿ. ಸೊ ಅವಾಗಿಂದನೂ ಗಿಲ್ಲಿನ ನಾನು ನೋಡ್ಕೊಂಡು ಬಂದಿದ್ದೀನಿ. ಈಸ್ ಸಚ್ ಎ ಫನ್ ಲವಿಂಗ್ ಗೈ. ಒಂಥರ ಒಂದು ಸ್ಟೇಜ್ ಮೇಲೆ ಬಂದ್ರೇನೆ ಫುಲ್ ನಮಗೆಲ್ಲ ಖುಷಿ. ಅಷ್ಟು ಕ್ವಾಟ್ಲೆ ಮಾಡ್ತಿದ್ದ, ಕೂಳೆ ಕೊಡ್ತಿದ್ದ. ಅಂಡ್ ನಾನು ಮತ್ತೆ ನವಾಜ್ ಟಾಸ್ಕ್ ಮಾಡುವಾಗ್ಲೂ ಅಷ್ಟೇ ಫುಲ್ ಏನೋ ಒಂದು ಕಾಮಿಡಿ ಮಾಡೋದು, ಕಾಲು ಇಳಿಯೋದು ನಮ್ಗೆ ಹಂಗೆ. ಸೊ ನಾನು ಎಷ್ಟೊಂದು ಸಲ ಬೈದು ಬಿಟ್ಟಿದ್ದೀನಿ ಗಿಲ್ಲಿಗೆ. ಲೈಕ್ ಬೈದಿದ್ದೀನಿ ಅಂದ್ರೆ ಇದು ಕೈಂಡ್ ಆಫ್ ಜೋಕ್ ಅನ್ನೋ ರೀತಿ. ಬಟ್ ಅದೆಲ್ಲ ಹೊರತುಪಡಿಸಿ ಈಸ್ ಸಚ್ ಎ ಫನ್ ಲವಿಂಗ್ ಗೈ. ಅಂಡ್ ನೇರ ನುಡಿ, ಒಂದು ಏನೇ ಆದ್ರೂ ಓಪನ್ ಆಗಿ ಮಾತಾಡ್ತಾನೆ, ಬೈಬೇಕಂದ್ರೂ ಓಪನ್ ಆಗಿ ಬೈತಾನೆ. ಸೊ ಅದು ನನಗೆ ಪರ್ಸನಲಿ ಇಷ್ಟ, ಸ್ಟ್ರೇಟ್ ಆಗಿ ಮಾತಾಡುವಂಥದ್ದು. ಎಲ್ರಿಗೂ ಗಿಲ್ಲಿ ಇಷ್ಟ. ಯಾಕಂದ್ರೆ ನೀವು ಬಿಗ್ ಬಾಸ್ ನೋಡ್ಕೊಂಡೇ ಬಂದಿದ್ದೀರಾ ಬಿಗ್ ಬಾಸ್ ಎಲ್ಲವನ್ನ. ಸೊ ಈಗ ಆಲ್ರೆಡಿ ಎಲ್ಲರ ಮನಸ್ಸಲ್ಲೂ ಗಿಲ್ಲಿ ನಟನೇ ಇದ್ದಾನೆ. ಸೊ ಎಸ್, ನಾಳೆ ಫಿನಾಲೆ ಇದೆ. ಎಷ್ಟಾಗುತ್ತೋ ಅಷ್ಟು ವೋಟ್ ಮಾಡಿ ಗಿಲ್ಲಿನ ಗೆಲ್ಸನ. ಆ್ಯಂಡ್ ನನ್ನ ಕಡೆಯಿಂದ ಗಿಲ್ಲಿಗೆ. ಆ್ಯಂಡ್ ಪ್ರತಿಯೊಬ್ರು ಯಾರ್ಯಾರಿದ್ದಾರೆ, ಕಾವ್ಯ, ತನು ಆ್ಯಂಡ್ ರಕ್ಷಿತಾ ಅವರು ಯಾರ್ಯಾರಿದ್ದಾರೋ ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಪೆಷಲಿ ಫಾರ್ ಗಿಲ್ಲಿ. ಸ್ವೀಟ್ ತಿಂದ್ರೆ ಸುಗರು, ಮುದ್ದೆ ತಿಂದ್ರೆ ಪವರು, ಗಿಲ್ಲಿ ಆಟ ಸೂಪರು, ಅವನೇ ಆಗಲಿ ವಿನ್ನರು. ಕರ್ನಾಟಕ ಜನತೆಗೆ ಶರಣಾರ್ಥಿ. ನಮ್ಮ ಮಂಡ್ಯದ ಕಾಡಿನ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಲಿ ಅಂತ ದಯವಿಟ್ಟು ನಮ್ಮ ಕಾಡಿನವರು ಎಲ್ಲರೂ ವೋಟ್ ಮಾಡಿ ಗಿಲ್ಲಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ. ಜೈ ಮಾದಪ್ಪ.
ವೋಟ್ ಹಾಕಿ ಗಿಲ್ಲಿನ ಗೆಲ್ಸಿ. ವೋಟ್ ಫಾರ್ ಗಿಲ್ಲಿ. ನಿನ್ನೆ ನಡೆದಿರೋ ಎಪಿಸೋಡ್ ಅಲ್ಲಿ ಕಿಚ್ಚ ಅವರು ಒಂದು ಮಾತು ಹೇಳಿದ್ದಾರೆ. ಚಪ್ಪಾಳೆ ಅದು ನನ್ನ ಅನಿಸಿಕೆ ಪ್ರಕಾರ ಕೊಡೋದು, ಯಾರಿಗೆ ಕೊಡಬೇಕು ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಇನ್ನೊಂದು, ಟ್ರೋಫಿ ಗೆದ್ಮೇಲೆ ಟ್ರೋಫಿ ಮತ್ತೆ ದುಡ್ಡು ತಗೊಂಡು ಅವ್ರ ಮನೆಗೆ ಹೋಗ್ತಾರೆ, ನೀವು ಆಚೆ ಕಡೆ ಉಪವಾಸ ಕಿತ್ತಾಡೋದೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾವ್ರೆ. ಇದು ಬಿಗ್ ಬಾಸ್ಗೆ ಶೋಗೆ ಅಷ್ಟೇ ಸೀಮಿತ ಆಗಲ್ಲ, ಸಿನಿಮಾ ರಂಗಕ್ಕೂ ಸೀಮಿತ ಆಗುತ್ತೆ. ಇವ್ರು ಕಿಚ್ಚ ಭಾಷೆ ಆಗ್ಲಿ ಒಂದು ಸಿನಿಮಾ ಮಾಡ್ತಾವ್ರೆ, ಅದು 100 days ಓಡುತ್ತೆ, ಒಳ್ಳೆ ಇನ್ಕಮ್ ಬರುತ್ತೆ ಅಲ್ವಾ. ಅವಾಗ ಆ ದುಡ್ಡ ನಟರು, ಡೈರೆಕ್ಟ್ರು, ಪ್ರೊಡ್ಯೂಸರ್ಗಳು ಇವ್ರು ತಗೊಂಡು ಮನೆಗೆ ಹೋಗ್ತಾರೆ. ಇಲ್ಲಿ ಹೊರಗಡೆ ಕಿತ್ತಾಡೋ ಫ್ಯಾನ್ಸ್ಗೆ ಏನು ಯೂಸ್ ಇಲ್ಲ. ಇದು ಬಿಗ್ ಬಾಸ್ಗೆ ಅಷ್ಟು ಅನ್ವಯ ಆಗಲ್ಲ, ಸಿನಿಮಾ ರಂಗಕ್ಕೂ ಅನ್ವಯ ಆಗುತ್ತೆ, ಇವ್ರಿಗೂ ಅನ್ವಯ ಆಗುತ್ತೆ. ಆ ಮಾತು ಹೇಳಿದ ತಪ್ಪು. ಅಭಿಮಾನ ಅದೆಲ್ರಿಗೂ ಇರುತ್ತೆ, ಅವ್ರ ಅಭಿಮಾನ ತೋರಿಸ್ಕೊಂತಾರೆ. ದುಡ್ಡು ತಗೊಂಡು ಅವ್ರು ಹೋಗ್ತಾರೆ, ನೀವು ಕಿತ್ತಾಡ್ತೀರಾ ಅಂತ ಹೇಳ್ಬಾರ್ದಾಯ್ತು. ಬಟ್ ಹೇಳೋರೆ ಏನು ಮಾಡೋಕ್ಕಲ್ಲ, ಇದು ಅವ್ರಿಗೂ ಅನ್ವಯ ಆಗುತ್ತೆ. ಬರೀ ಬಿಗ್ ಬಾಸ್ ಗಿಲ್ಲಿ ಅವ್ರಿವ್ರಿಗೆ അന്വയ ಆಗಲ್ಲ. ഹേ ഗൈസ്, അപ്പൊ പറഞ്ഞ പോലെ ഇനി ബിഗ് ബോസ് വരാൻ ഇനി ഒരു ദിവസമുള്ളൂ. എല്ലാരും പോയി ഗില്ലി കോട്ട് ചെയ്യാ, ചെറുക്കനെ നമുക്ക് ജയിപ്പിച്ചെടുക്കണം. അത്രേ ഉള്ളൂ. ബൈ. ಬಿಗ್ ಬಾಸ್ ಓಟ್ ಹಾಕೋ. ಅಮ್ಮ, ಸುದೀಪ್ ಸರ್ ಹೇಳ್ತವ್ರೆ ನಮ್ ಕೆಲಸ ನಾವು ನೋಡ್ಕೋಬೇಕಂತೆ. ಕೆಲಸ ಐತೆ ಅಂತ ಹೇಳಿದ್ರು ನೀನೆಲ್ಲಪ್ಪ ಬಲವಂತ ಕರ್ಕೊಂಡು ಹೋಗಿದ್ದು ಮಾರ್ಕ್ಸ್ ಎನ್ಮಕ್ಕೆ. ಹೌದು, ಕಿಚ್ಚ ಸುದೀಪ್ ಸರ್ದು ಕಿಚ್ಚನ ಚಪ್ಪಾಳೆ ಅವ್ರ ಪರ್ಸನಲ್ ಅಂತೆ. ಏನ್ ಅನ್ಸುತ್ತೆ ನಿಂಗೆ? ಗಿಲ್ಲಿ ಚಪ್ಪಾಳೆ ಕೊಡೋದು ನಮ್ ಪರ್ಸನಲ್. ಸುದೀಪ್ ಸರ್, ನೀವ್ ಹೇಳಿದ್ರಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಅವರೇ ನಿಮ್ಗೆ ದುಡ್ಡು ಕೊಡಲ್ಲ, ಹಾಗೆ ಗೆದ್ದವರು ದುಡ್ಡನ್ನ ಮನೆಗೆ ತಗೊಂಡ್ ಹೋಗ್ತಾರೆ, ನಿಮ್ಗಂದ್ರೂ ಕೊಡಲ್ಲ ಅಂತ. ಅಂಡ್ ನಾವೆಲ್ಲ ನಮ್ ಕೆಲಸನೇ ನೋಡ್ಕೊಬಿಟ್ಟಿದ್ರೆ, ನಮ್ಮಮ್ಮನ ನಾನು ಬಲವಂತವಾಗಿ ಸಿನಿಮಾ ನೋಡೋ ಕರ್ಕೊಂಡು ಹೋಗಿದ್ರೆ ನೀವುಗಳು ಇರ್ತಿರ್ಲಿಲ್ಲ ಸರ್. ಎಷ್ಟೋ ಜನ ಸ್ಟಾರ್ಗಳು, ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬದುಕ್ತಿರೋದೇ ಜನಗಳ ಪ್ರೀತಿಯಿಂದ. ಎಲ್ಲಾ ಜನಗಳು ಇವ್ರಿಗೆ ನಮ್ಗೆ ಯಾಕೆ ನಮ್ ಕೆಲಸ ನಾವು ನೋಡ್ಕೊಳ್ಳೋಣ ಅಂತ ಮನೇಲೆ ಕೂದಿದ್ರೆ ಥಿಯೇಟರ್ಗೆ ಬರೋರು ಯಾರು ಸರ್? ನಿಮ್ ಸಿನಿಮಾ ನೋಡೋರು ಯಾರು? ಅಂಡ್ ನನಗೆ ಇನ್ನೊಂದು ಕ್ವಶನ್, ದುಡ್ಡು ಏನು ಗಿಲ್ಲಿ ಅಥವಾ ಯಾರೇ ಗೆದ್ರು ನಿಮಗೆ ಕೊಡ್ತಾರ ಅಂತ ಕೇಳಿದ್ರಿ. ಅಂಡ್ ನೀವೆಲ್ಲ ಸಿನಿಮಾಗಳು ದುಡ್ಡು ಸಿನಿಮಾ ಗೆದ್ದಾಗೆಲ್ಲ ನಮಗೆ ಕೊಟ್ಟಿದ್ದೀರಾ ಸರ್? ಇಲ್ಲ ಅಲ್ವಾ? ನಾವ್ ಆದ್ರೂ ನಿಮ್ ಸಿನಿಮಾ ಬಂದು ನೋಡಿದ್ವಿ. ಯಾಕೆ ಹೇಳಿ? ಒಂದ್ ಪ್ರೀತಿ ವಿಶ್ವಾಸಕ್ಕೆ, ಒಂದು ಅಭಿಮಾನಕ್ಕೆ. ಅಭಿಮಾನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಸರ್. ನೀವು ಯಾರು ನಮ್ ದೊಡ್ಡಪ್ಪ ಚಿಕ್ಕವನ ಮಕ್ಕಳಲ್ಲ, ಯಾರು ಅಲ್ಲ. ಗಿಲ್ಲಿ ಆಗಿರ್ಬೋದು, ನೀವು ಯಾರು. ಬಟ್ ಜನಗಳು ಏನ್ ಗೊತ್ತಾ, ಒಂದ್ಸತಿ ಇಷ್ಟಪಟ್ಟ ಮೇಲೆ ಅವ್ನು ಏನೇ ಮಾಡ್ಲಿ ಅವ್ನು ಇಷ್ಟ ಅಷ್ಟೇ ಸರ್. ಅಂಡ್ ನಮ್ಮ ಹುಡುಗ, ನಮ್ಮನೆ ಹುಡುಗ ಅಂತ ಗಿಲ್ಲಿನ ಇಷ್ಟೊಂದು ಪ್ರೀತಿಸ್ತಾ ಇದಾರೆ ಜನಗಳು. ಆ ಪ್ರೀತಿನ ಅವ್ನು ಎಂಜಾಯ್ ಮಾಡಕ್ ಬಿಡಿ ಸರ್. ಅದನ್ನ ಒಂಥರ ಅವನಿಗೆ ಬ್ಯಾಗೇಜ್ ತರ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅಂಡ್ ತುಂಬಾ ಚಿಕ್ಕ ವಯಸ್ಸಿಗೆ 26 ವರ್ಷಕ್ಕೆ ತುಂಬಾ ದೊಡ್ಡ ಹೆಸರು ಮಾಡಿದ್ದಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಕನ್ನಡಿಗರ ಮನಸ್ಸಲ್ಲಿ. ಅವ್ನು ಯಾವತ್ತು ಇದೇ ರೀತಿ ಇರ್ತಾನೆ ಸರ್ ಕನ್ನಡಿಗರ ಮನಸ್ಸಲ್ಲಿ. ಅಂಡ್ ನೀವು ಅಷ್ಟೇ, ನಿಮ್ಮ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ ಸರ್, ನಾನು ಒಬ್ಬ ನಿಮ್ಮ ಅಭಿಮಾನಿನೇ. ನಿಮ್ ಸಿನಿಮಾನ ಪ್ರತಿ ಒಂದು ಫ್ಯಾಮಿಲಿ ಸಮೇತ ಥಿಯೇಟರ್ ಹೋಗಿ ನೋಡಿರೋದು ನಾವು. ಸೊ ಅಭಿಮಾನಕ್ಕೆ ಯಾವತ್ತು ಅವಮಾನ ಮಾಡಕ್ ಹೋಗ್ಬೇಡಿ ಸರ್. ಅಂಡ್ ಇನ್ನೊಂದ್ ಹೆಂಗ್ ಗೊತ್ತಾ, ತುಂಬಾ ಜನ ಹಾಕ್ತಾ ಇದಾರೆ, ನೀವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿರೋದಾರ. ಅಂಡ್ ಜಾನ್ವಿ ಅವರೆಲ್ಲ ಹೇಳ್ತಾ ಇದಾರೆ ಇಂಟರ್ವ್ಯೂ ಅಲ್ಲಿ, ನೀವೆಲ್ಲ ಸಪೋರ್ಟ್ ಮಾಡಿರೋದಾರ ರಾಜಕಾರಣಿಗೆ, ಅದಕ್ಕೆ ನಮ್ ದೇಶಕ್ಕೆ ಸಪೋರ್ಟ್ ಮಾಡ್ಬಿಟ್ಟಿದ್ರೆ ದೇಶ ಉದ್ಧಾರ ಹೋಗಿರೋದು ಹಾಗೆ ಹೀಗೆ ಅಂತ. ಇದೇ ನಮ್ಮ ದೇಶದ ರಾಜಕಾರಣಿಗಳನ್ನ 100 ದಿವಸ ಬಿಗ್ ಬಾಸ್ ಮನೇಲಿ ಹಾಕ್ಬಿಟ್ಟು ಕ್ಯಾಮ್ರಾಗಳು ಇಟ್ಬಿಟ್ಟು ಅವ್ರ ಬಂಡವಾಳ ಬಯಲ್ ಮಾಡಿ ಆಮೇಲೆ ಓಟ್ ಆಡಿ ಅಂತ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ದೇವರಾಣಿಗಳು ಜನ ಕರೆಕ್ಟ್ ಆಗಿರೋನ್ನ ಗೆಲ್ಸಿರೋರು. ಈ ರಾಜಕಾರಣಿಗಳು ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ, ಯಾರಿಗೋ ಒಬ್ರು ಗೊತ್ತಿಲ್ಲದೆ ನಮ್ಮ ಮುಗ್ಧ ಜನರು ಓಟ್ ಆಗಿರ್ತಾರೆ. ಅದು ಜನಗಳ ತಪ್ಪ, ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡದೇ ಇರೋ ಗೌರ್ಮೆಂಟ್ ಸರ್ಕಾರದ ತಪ್ಪ. ಅಂಡ್ ಮನೋರಂಜನೆ ತರನೇ ನೋಡಿ. ನೀವೇನಿಗೆ ಅದನ್ನ ತೀರಾ ರಾಜಕಾರಣಕ್ಕೆ, ಭಾಷೆಗೆ, ಧರ್ಮಕ್ಕೆಲ್ಲ ಹೋಲಿಸ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಕೈಲಾಗದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ. ಮಂಡ್ಯದಿಂದ ಇಂಡಿಯಾವರೆಗೂ, ಅರಮನೆಯಿಂದ ಆರ್ಮಿವರೆಗೂ, ಗಲ್ಲಿಲೂ ಒಂದೇ ಹೆಸರು, ಇಲ್ಲೇ ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ.